ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2 ಹಂತದ್ದು ನಾವೇನ್ ಪರಿಹಾರ ಬೆಳೆ ಹಾನಿ ಆಗಿದ್ದು ಕೊಟ್ಟಿದೀವಿ. ಆಲ್ಮೋಸ್ಟ್ ಎಲ್ಲ ರೈತ ಬಾಂಧವರಿಗೆ ಮುಟ್ಟಿದೆ ಅಂತ ಅನ್ಕೊಂಡಿದೀನಿ. ಅದರಲ್ಲಿ 12,313 ರೈತ ಬಾಂಧವರದ್ದು ಏನದ ಆಧಾರ್ ಲಿಂಕು NPCI ಸೀಡಿಂಗ್ ಆಗಿಲ್ಲ ಅಂತ ಹೇಳಿ ಏನಾಗಿದೆ, ಅವು ಪೇಮೆಂಟ್ ಫೇಲ್ಯೂರ್ ಆಗಿದೆ. ನಮ್ಮ ಕಡೆಯಿಂದ ಪೇಮೆಂಟ್ ಹೋಗಿದೆ ಬ್ಯಾಂಕಿಗೆ, ಬಟ್ ಅದು ಫೇಲ್ ಆಗ್ತದೆ. ಯಾಕಂದ್ರೆ DBT ಪೋರ್ಟಲ್ ಅಲ್ಲಿ ಆಧಾರ್ ಲಿಂಕ್ ಆಗಿರ್ಬೇಕು ಬ್ಯಾಂಕ್ ಅಕೌಂಟಿಗೆ, ಅಲ್ಲಿಂದ NPCI ಲಿಂಕ್ ಆವು, ಇವೆರಡೂ ಆಗದೆ ಇರೋದ್ರಿಂದ ಪೇಮೆಂಟ್ ಫೇಲ್ ಆಗಿದೆ ಅಷ್ಟೇ. ಅಂತ ರೈತ ಬಾಂಧವರು ನಾವು ಲಿಸ್ಟ್ ಕೊಡ್ತೀವಿ 1 or 2 ಡೇದಲ್ಲಿ. ಅವಾಗ ಅವ್ರೇನದಲ್ಲ ತಮ್ಮ ಬ್ಯಾಂಕಿಗೆ ಹೋಗಿ ಅವ್ರ ಆಧಾರು ಮತ್ತೆ NPCI ಲಿಂಕ್ ಮಾಡ್ಕೊಂಡ್ರೆ ಅವ್ರ ಅಕೌಂಟಿಗೆ ಮತ್ತೆ ಪೇಮೆಂಟ್ ಬಂದ್ ಜಮಾ ಆಗ್ತದೆ. ಯಾರು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸೊ NPCI ಲಿಂಕ್ ಮಾಡಬೇಕು ಅಂದ್ರೆ ನೀವು ಬಯೋಮೆಟ್ರಿಕ್ ಕೊಡ್ಬೇಕು ಬ್ಯಾಂಕಲ್ಲಿ ಹೋಗ್ಬಿಟ್ಟು. ಸೊ ಇದು ತಮಗೆ ನೆನಪಿರಲಿ, ಬಯೋಮೆಟ್ರಿಕ್ ಕೊಟ್ಟು ಅದರದೊಂದು ಪ್ರಿಂಟ್ ತಗೋಬೇಕು ಅವ್ರು, ಅವಾಗ NPCI ಲಿಂಕ್ ಆಗಿರ್ತದೆ. ಇನ್ನು ಎರಡನೇದು, ಯಾರ್ದು ಏನು ಕೆಲವೊಬ್ರು ಇನ್ನ ಪೇಮೆಂಟ್ ಬಂದಿಲ್ಲ ಅಂತ ವಿಚಾರ ಮಾಡತ್ತಾರ, ಯಾರು ಹೆದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2ನೇ ಲಿಸ್ಟ್ ಇದೆ, ಅದು ಕಡಿಮೆ ಜನರದಿದೆ. ಅದು ಎಷ್ಟು ಲಿಸ್ಟ್ ಇದೆ ಅಂತ ನಮಗೆ ಎಕ್ಸಾಕ್ಟ್ಲಿ ಇನ್ನ ಸರ್ಕಾರದಿಂದ ಬರಬೇಕು. ಫಸ್ಟ್ ಗ್ರೀನ್ ಲಿಸ್ಟ್ ಮೇಜರ್ ಪೇಮೆಂಟ್ ಮಾಡಿವಿ. 2ನೇ ಲಿಸ್ಟ್ ಅಲ್ಲಿ ಯಾಕೆ ಏನ್ ಸಮಸ್ಯೆ ಇದೆ ಅಂದ್ರೆ, ಕೆಲವೊಬ್ರದ್ದು ಪಾಣಿದು ಆಧಾರ್ ಕಾರ್ಡ್ ಅಲ್ಲಿ ಹೆಸರುಗಳು ಬೇರೆ ಬೇರೆ ಇದಾವೆ. ಈ ಸಿದ್ದಪ್ಪ ಸಿದ್ದಣ್ಣ ಹಿಂಗಿರ್ತದೆ, ಸರ್ನೇಮ್ ಇರ್ತದೆ. ಅಂತವೇನದಲ್ಲ ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಮಾಡುವಂತ ಅವಶ್ಯಕತೆ ಇದೆ. ಅದನ್ನ ತಕ್ಷಣ ಕ್ರಮ ಜರುಗಿಸ್ತೀವಿ. 2ನೇ ಲಿಸ್ಟ್ ಬರ್ತದೆ. ಮೇಜರ್ ಪೇಮೆಂಟ್ ಅನ್ನ 95% ಪೇಮೆಂಟ್ ಕಂಪ್ಲೀಟ್ ಮಾಡಿವಿ. ಅದಕ್ಕಾಗಿ ಯಾರು ಯಾವುದೇ ರೀತಿಯಾದಂತಹ ಇಂಥ ಸುದ್ದಿ ಯಾರು ಕಿವಿಗೊಡಬೇಡಿ.